ಅವರ ಹಂಗಂದ್ರೆ ನಾ ಬರ್ತೀನಿ ನೋಡ್ರಿ. ನಾಳೆ ಮುಂಜಾಲಿಂದ ಬರ್ಲ್ರಿ ಕೆಲ್ಸಕ್ಕೆ. ಆತು ತಗೋ, ಇನ್ನೇ ನಾವು ಮುಗಿಸಿದ್ನಲ್ಲ 12:00. ಆತು ಹೋಗು ಬಾ, ನಾಳೆಯಿಂದ ನಾ ಬರ್ತೀನಿ ನೋಡ್ರಿ. ನಾಳೆ ಮುಂಜಾನೆ ಕರೆಕ್ಟಾಗಿ ಬಂದ್ಬಿಡು 8 ಗಂಟೆಗೆ. ಹ್ಞೂ ಆತಾಳ್ರಿ. ಹೋಗವಾ, ಒಂದಿಟ್ಟು ಶೇಂಗಾ ಸಾರು ಮಾಡಿ ಜೋಳದ ಬುದ್ದಿ ಮಾಡಿಬಿಡು, ಮುದ್ಕ ಮುದ್ದಿ ಮಾಡಿ ಊಟ ಮಾಡಕ್ಕೆ ಬರುತ್ತೆ. ಅತ್ತಿಯರ ನೀವು ಮೆಂತೆ ಕಡುಬು ಮಾಡ್ತೀರಲ್ರಿ, ಮೆಂತೆ ಕಡುಬು ಮಾಡ್ಬೇಕಿತ್ರಿ. ನಂಗೆ ಯಾಕೆ ಮೆಂತೆ ಕಡುಬು ತಿನ್ನಂಗಾಗಿತ್ತು. ಹೌದಾ, ರಾತ್ರಿ ಕರ್ಷೆ ಮಾಡೋಣಂತವ್ರವ. ಈಗ ಮುದ್ದಿ ಮತ್ತು ಶೇಂಗಾ ಸಾರು ಮಾಡಿ ಜೋಳದ ಮುದ್ದಿ. ಯಾಕಂದ್ರೆ ನಿಮ್ಮ ಮಾವಿಗೆ ಯಾಕೆ ಹೀಟದಂಗಾಗೈತಿ, ಗೋಧಿ ಬದುಕು ಏನು ಬೇಡ ಅನ್ನ, ಅದಕ್ಕೆ ಹೋಗು. ಆತಾಳ್ರಿ ಅತ್ತಿಯರ್. ಹಲೋ ಸುರೇಶ, ಯಾಕೆ ಹೋಗಲ್ಲ ನೀನು? ಹೊಕ್ಕಿನವ, ಈಗ ಹೋಗ್ಬೇಕು ಈಗ ಹೊಲಕ್ಕೆ. ಹೋಗ್ಯಾನಲ್ ಮತ್ತೆ ಅದ ಅದನ್ನ ನಾನು ಹೇಳಕತ್ತೀನಿ. ಆಗಲ್ಲಿಂದ ಹಾರಾಡಕತ್ತಿದ್ದಿ, ತೋಟದ ಮನೆಗೆ ಹೊಕ್ಕೀನಿ ಅಂತಂದು ಆತ್ ನಿಮ್ಮಪ್ಪ ಮುದೇತ್ ಕುಂತಾನ. ಅತ್ತಗ ಯಾಕ ಬಿಸ್ಲ ನಿಂತು ಒಂದಿಟ್ಟು ಹೀಟ್ ಅದಂಗಾಗೈತಿ ಅಂತ ಆತಂತಾನ. ನೀ ನೋಡಿದ್ರಿ ಇಲ್ಲಿ ಕುಂತ್ ಬಿಟ್ಟಿದ್ದಿ, ಆತ ಉಷ್ಣಕ್ಕೆ ತಡ್ಕೋವಲ್ಲಿ ನಿಮ್ಮಪ್ಪಲ್ಲಿ. ಹೋಗೊಂದಿಟ್ಟು ಕಳ್ಸತ್ತೇನೆ ಮನ್ಯಾಗ ಉಂಡು ಮಕ್ಕೊಂತಾನ. ಅಯ್ಯ, ನಾ ಅಲ್ಲೇ ಇರ್ತೀನಿ ಅಲ್ಲಿ ಬೇವ, ತೋಟದ ಮನ್ಯಾಗ ಇರ್ತೀನಿ ತಗೋ. ನಾನು ನಾಳೆ ಮುಂಜಾನೆ ಬರ್ತೀನಿ. ಬಿಡವಲ್ಲ, ಅದನ್ನ ತಲೆಗಿದೆ ತೆಗಿಯವಲ್ಲ. ಶರಣ್ರಿ ಸಾವ್ಕಾರ ಮಂದಿಗೆ ಮೇಡಮರ ನಿಮ್ಮ ಹೆಸರು ಮರ್ತ್ಬಿಟ್ಟೀನಿ ನಾನು. ಅದೇನೋ ಸೈಕೋ PCM ಏನೋ ಐತಿ ನಿಮ್ಮದು ID, ಅದ್ರ ನಂಗೆ ನಿಮ್ಮ ಹೆಸರು ಮರ್ತೀನಿ, ಸಾರಿ. ನಾನು ಆ ಥರ ತೋರಿಸಿಲ್ಲ, ಅದು ಅವಂಗ ಬಂದಿರೋದು. ದೆವ್ವದ ಪ್ರಭಾವದಿಂದ ಅವನು ರಂಗಿನ ಲೈಕ್ ಮಾಡಿದ ಅಂತ ಏನಿಲ್ಲ. ಈಗ ಮನುಷ್ಯಂದು ಮೈಂಡ್ ಹೆಂಗಿರುತ್ತಂದ್ರೆ, ನಾವೇನೋ ಒಂದು ಟೆನ್ಷನ್ ಇಡ್ತೀವಿ, ಒಂದು ಸಿಲ್ಲಿ ಒಂದೇನೋ ಸಣ್ಣ ತಿಂಗ್ ನಮ್ಗೆ ಇಷ್ಟ ಆಗ್ತಿರತ್ತೆ. ಆ ಥರ ಜಸ್ಟ್ ಇದು ನಾ ತೋರಿಸ್ತಾ ಇರೋದು ರಂಗಿ ಇಷ್ಟ ಆಗತ್ತಾಳ ಅಂತ ತೋರ್ಸಕತ್ತೀನಿ. ಅಂದ್ರೆ ದೆವ್ವಕ್ಕಲ್ಲ, ಅದು ಸುರೇಶಗನ. ಅದು ಒಂದೇನೋ ಚೇಂಜ್. ನಮ್ಮ ಮೈಂಡ್ ಹಂಗೆ ನಮಗೆ ಭಾಳ ಫಸ್ಟ್ರೇಟ್ ಆದಾಗ ನಮ್ಗೆ ಒಂದೇನಾರ ಖುಷಿ ಪಡೋದಿರುತ್ತಲ್ಲ, ಅದ್ರ ಕಡೆ ಜಾಸ್ತಿ ಅಟ್ರಾಕ್ಷನ್ ಆಗ್ತಿರತ್ತ. ಅದ ಅಟ್ರಾಕ್ಷನ್ದ ತೋರ್ಸಕತ್ತೀನಿ ನಾನು. ಕತಿ ನೋಡ್ಕೊಂತ ಹೋಗ್ರಿ, ಯಾಕೆ ರಂಗಿ ಬಂದಾಳ ಏನು, ಅದರಿಂದ ಸುರೇಶ್ಗೆ ಮತ್ತೇನು ತೊಂದರೆ ಆಗತ್ತಾ ಅಥವಾ ರಮೇಶ್ಗೆ ತೊಂದರೆ ಆಗುತ್ತೋ ಏನು ಅನ್ನೋದು ನೀವು ನೋಡ್ರಿ. ಕತ್ತಿನ ಇಂಟ್ರೆಸ್ಟಿಂಗ್ ಆಗಿ ಮಾಡ್ಬೇಕನ್ನೋ ಉದ್ದೇಶದಿಂದ ಮಾತ್ರ ನಾನು ರಂಗಿ ಕ್ಯಾರೆಕ್ಟರ್ ತೊಗೊಂಬಂದಿರೋದು. ನೋಡ್ರಿ, ಸಪೋರ್ಟ್ ಮಾಡ್ರಿ. ಭಾಳ ವ್ಯೂ ಕಮ್ಮಿ ಆಗ್ಯಾವ, ಮತ್ತು ಆಮೇಲೆ ಸಬ್ಸ್ಕ್ರೈಬರ್ಸು ಕಮ್ಮಿ ಆಗ್ಯಾರ, ಲೈಕ್ ಇಲ್ಲ, ಕಮೆಂಟ್ ಅಂತೂ ಮಾಡ್ತಿಲ್ಲ. ನಂಗಂಕರು ಭಾಳ ಬೇಜಾರಾಗೈತಿ. ನಮ್ಮ ರೆಗ್ಯುಲರ್ ಒಂದು 3-4 ಜನ ನಮ್ಮದು ವಿಡಿಯೋಗೆ ಕಮೆಂಟ್ ಮಾಡೋದ ಬಿಟ್ಬಿಟ್ಟಾರ. ನಂಗೆ ಯಾಕಂತ ಗೊತ್ತಿಲ್ಲ. ಪ್ಲೀಸ್ ರೀ ಮಾಡ್ರಿ. ಆತಾಳ್ಬಿ ಆತು ತಗೇನಂತ. ಈಗ ನಾನು ಅಪ್ಪನ ಕಳಿಸ್ತೀನಿ, ನಾ ಹೋಗ್ತೀನಿ. ನಾನು ಬರ್ತೀನಿ ರೀ ತೋಟದ ಮನೆಗೆ. ಅಯ್ಯಪ್ಪ, ಎಂತ ಚಲೋ ಇತ್ತು ಮೂಡು, ಎಲ್ಲ ಹಾಳು ಮಾಡ್ತಾಳ. ಈಗಿನ ಅಲ್ಲೇ ತೋಟದ ಮನೆಯಾಗ ಬಿಟ್ಟು ಹೋಗ್ಬಿಡ್ಬೇಕು ಈಗಿನ. ನಡಿ ಹೋಗೋಣ ನಡಿ. ನಿಂದು ಭಾಳ ಐತಿ ತೋಟದ ಮನೆಗೆ ಇರೋದು ನನ್ನ ಜೊತೆಗೆ. ನಡಿ ಹೋಗೋಣ ನಡಿ. ಅದು ಬ್ಯಾಗ್ ಎಲ್ಲಿಟ್ಟಿ ನೋಡೋದನ್ನ ತಗೊಂಡ್ ನಡಿ ಅದನ್ನ. ಇಬ್ರು ಇಲ್ಲೇ ಇರ್ರಿ. ನೀನು ಮೊದ್ಲು ಹೆಂಗ ಹೊಲಕ್ಕೆ ಹೋಗಿ ವಾಪಸ್ ಬಂದು ಕುಂದಿರ್ತಿದ್ದಿ, ಹಂಗ ಮನ್ಯಾಗ ತಣ್ಣ ಕುಂದ್ರ ನೀನು. ಮತ್ತ ಆ ಹುಡುಗಿನ ಚಂದಕ್ಕೆ ತಗೊಂಡಿನ ನಾನು ಕೆಲ್ಸಕ್ಕೆ. ಆ ಹುಡುಗಿನ ಕೆಲ್ಸಕ್ಕೆ ತಗೊಂಡಿ ನೀ ನನಗೆ ಕಷ್ಟ ಆಗತ್ತೆ ಅಂತೇಳಿ ಮತ್ತೆ ಎಲ್ಲಾರು ಇದ್ರೆ ಮತ್ತೆ ಈಕಿಗೂ ಕೆಲಸ ಭಾಳ ಅಕ್ಕವಂತನ ತಗೊಂಡಿನ. ಈಗ ನಾನು ನೀ ಮತ್ತೇನ ಎಬ್ಸಿದಲ್ಲ ಹೊಸಾದ. ಸುಮ್ಮನೆ ಇಲ್ಲೇ ಮನ್ಯಾಗ. ಹೌದಲ್ಲ, ಆ ಹುಡುಗಿ ದಿನ ಹಗಲತ್ತ ಬರ್ತಾಳ. ನಾ ರಾತ್ರಿ ಮಕ್ಕೊಳಕ್ ಬಂದ್ರ ನಂಗೆ ರಂಗಿ ನೋಡಕ ಆಗಲ್ಲಲ್ಲ. ಹೂ ಅಂದ್ಬಿಡ್ಲಾ? ಹೂ ಅಂದ್ಬಿಡ್ತೀನಿ. ಆತಾಳೆವಾ. ಈಗ ನಾನು ಹೋಗ್ತೀನಿ. ಹೋಗಿ ನಾನು ರಾತ್ರಿ ಒಂದು ಸರಿಗೆ ರಾತ್ರಿ ಬರ್ತೀನಂತ, ಇಲ್ಲೇ ಇರ್ತೀನಿ. ಮತ್ತು ಮುಂಜಾನೆ ಹೊಕ್ಕಿನಂತ ಅಂದಂಗ ಊಟನ ಮಧ್ಯಾಹ್ನ ನಾನು ಇನ್ಮ್ಯಾಗ ಬರೋದಿಲ್ಲ ಮನೆಗೆ. ನಂಗೆ ಹಲಾಮುಲ ಅಡ್ಡಾಡ್ದಾಗೋದಿಲ್ಲ. ಒಂದು ಕೆಲಸ ಮಾಡ್ಬಿಡ್ರಿ, ಹೆಂಗೋ ಹುಡುಗಿ ಬರ್ತಲ್ಲ ರಂಗಿ, ಆಕಿ ಕೈಯಾಗ ಊಟ ಕೊಟ್ಟು ಕಳಿಸ್ಬಿಡ್ರಿ ಮಧ್ಯಾಹ್ನಕ್ಕೆ. ಆಕೆಲ್ಲಿ ಇವತ್ತು ಬರ್ತಾಳ, ನಾಳೆಯಿಂದಲ್ಲ ನಾ ಹುಡುಗಿ ಬರೋದು. ಮಧ್ಯಾಹ್ನ ಬಂದು ಊಟ ಮಾಡ್ತಿದ್ದಿಲ್ಲ, ಚಂದ ಮನ್ಯಾಗ ಬಂದು ಊಟ ಮಾಡೋಕಿದ್ದಿ. ಏನಕ್ಕಿತ್ತು, ಒಂದಿಟ್ಟು ನಡ್ಕೊಂಡು ಬರ್ತಿದ್ದಿ. ನಿನಗೆ ಅದೆಲ್ಲ ರೂಢಿ ಐತಿ. ಮತ್ತೆ ನೀನು ಎಲ್ಲ ಇವನು ಬೇರೆ ಮಾಡಕತ್ತಿ ನೋಡಪ್ಪ ಅಂತ ಮುದುಕಾಗಿರೋ ನಿಮ್ಮಪ್ಪನ ನಡ್ಕೊಂಡ್ ಬರ್ತಾನ ಸುರೇಶ. ನೋಡವ್ವ, ನಾನಂತ್ರಿ ಈಗ ನೀ ಹೇಳಿದ ಮಾತಿಗೆ ಹೂ ಒಂದು ನಾನು ಮನೆಗೆ ಬರ್ತೀನಿ ಅಂದಿನಿ ರಾತ್ರಿ ಮಕ್ಕಣಕ್ಕ. ಮತ್ತೆ ನೀ ಹಿಂಗ ತೆಲ್ ತಿನ್ನಕತ್ತೆ ಅಂದ್ರೆ ಇನ್ನು ರಾತ್ರಿ ಮಕ್ಕಣಕ್ಕೂ ಬರಲ್ಲ, ಮತ್ತು ಆಟದ ಮನೆಗೆ ಇರ್ತ ನೋಡ್ ನಾನು ಇನ್ನ. ಯಪ್ಪ, ಏನ್ ಜೀವ ತಿಂತಿರೋ ಯಪ್ಪ. ಮಕ್ಕಳಾಗಿ ಇಷ್ಟು ತಾಯಿ ತಂದಿ ಹೊಟ್ಟೆ ಉಳಿಸಬಾರ್ದ್ರಲ್ಲ. ಹೇಳ್ತೀನಿ ಕೇಳ ನಾನು. ಆತ ಈಗೇನು ನಿನ್ನ ಮಧ್ಯಾಹ್ನ ಊಟನ ಅಲ್ಲಿಗೆ ತಲುಪಿಸ್ಬೇಕು, ಹೌದಿಲ್ಲ? ಇವತ್ತಂದ್ರು ನಾವ ಯಾರ ತಂದು ಕೊಡ್ತೀವಿ. ನಾಳೆಯಿಂದ ನೋಡು ನಾ ಹುಡುಗಿ ಬರುತ್ತಲ್ಲ, ಹುಡುಗಿ ಕೈಗಾರ ಕೊಟ್ಟು ಕಸ್ತೀವಿ, ಇಲ್ಲ ಯಾರು ನಿಮ್ಮ ಅಪ್ಪನ ಕೈಗಾರ ಕೊಟ್ಟು ಕಸ್ತೀವಿ, ಏನಾರ ಮಾಡ್ತೀವಂತ. ಈಗ ಹೋಗು, ಈಗ ಮೊದ್ಲು ಹೊಲ್ದಾಕರ ಹೋಗಿ ನಿಮ್ಮ ಅಪ್ಪನ ಕಳ್ಸೋಗು, ಅಡಿಗೆ ಮಾಡ್ತಾಳಾಕೆ ಉಂಡೊಕ್ಕನ. ಈಗ ನಿನಗೆ ಉಂಡೋಗೋಣ ಏನು ಹೊಕ್ಕಿಯ? ಇಲ್ಲ, ನಾನು ಹೊಕ್ಕಿನಿ ಈಗ ತೋಟಕ್ಕೆ. ಅಪ್ಪನ ಕಳಿಸ್ತಿಂತೋ, ನಂಗೇನು ಊಟ ಬೇಡ, ನಂಗೆ ಹೊಟ್ಟೆ ತಂದಂಗಾಗೈತಿ. ಏನ್ಲ ಅದು ಏನ ಅಂದೆಲ್ಲ ಕೊನೆಗೆ ಏನದು? ಏನಿಲ್ ಬೇವ, ಏನಿಲ್ತೋ. ನಾ ಬರ್ಲ್ಯಾ? ನಾ ಬರ್ತೀನಿ ತೋ ಬೇವ.
ಆತೋ ಯಪ್ಪ. ಅತ್ತಿಯರ ನಿಮಗೆ ಬ್ಯಾರೆ ಅನ್ನಿಸ್ಲಿಲ್ರಿ? ಏನು ಬ್ಯಾರೆ ಅನ್ನಿಸ್ತೇವ ನಿನಗೆ? ಈಗ ನೋಡ್ರಿ, ಆಗಲೇ ಬ್ಯಾಗ್ ತುಂಬ್ಕೊಂಡಿದ್ರು ಅವು ಚದರ, ಪ್ಯಾಂಟ್, ನೈಟ್ ಪ್ಯಾಂಟ್, ಲುಂಗಿ ಪಂಗಿ ಏನೇನ. ಹೌದ್ರಿ, ಆಕಿ ರಂಗಿ ಬರತ್ಲೆ ತಾವು ಬಂದ್ರು, ಒಳಗೆ ಬಂದು ಕುಂತರು. ಈಗೇನಂದ್ರು ಲಕ್ಷ ಒಟ್ಟು ಕೇಳಿದ್ರೆ ನೀವು ಆ ರಂಗಿ ಕೈಯಾಗ ಊಟ ಕೊಟ್ಟು ಕಳಿಸ್ಬೇಕಂತ್ರಿ. ಅಯ್ಯ, ಗಂಡ್ಮಕ್ಳ ಬುದ್ಧಿ ನನಗೆ ಗೊತ್ತಿಲ್ಲನವ. ಅವ ಅಂತಾನಂತ ನಾನು ಕಟ್ ಕಳಿಸ್ಬಿಡ್ತೀನಿ ಆಕಿ ಕೈಯಾಗ. ಅಂಥದ್ದು ಇಲ್ಲ. ಅದ ರೀ, ನಾ ಮತ್ತೆಲ್ಲಿ ಮಗ ಹೇಳಾನಂತ ನೀವು ನಾಳೆಯಿಂದ ಆಕಿ ಕೈಯಾಗ ಕೊಟ್ಟು ಕಳಿಸ್ತೀರೇನ ಅಂತ. ಏನಿಲ್ಲ, ಅವ ಮುಂಜಾನೆ ಹೊಲಕ್ಕೆ ಹೋದ್ಮ್ಯಾಗ ಆಕಿ ಬರ್ತಾಳ, ಬಂದು ಕಸ ಮುಸ್ರಿಗೆ ಎಲ್ಲ ಮಾಡಿ ಹೊಕ್ಕಾಳ. ಆಮೇಲೆ ಮಧ್ಯಾಹ್ನ ಊಟ ತೊಗೊಳಕ್ಕೆ ಹಾಕಿರೋದೇ ಇಲ್ಲ, ಮನೆಗೆ ಎಲ್ಲಿರ್ತಾಳೆ ಆಕಿ ಪಾಡಿಗೆ ಆಕಿ ಮನೆಗೆ ಹೊಕ್ಕಾಳ. ಈಕಿ ಸಂಜೆ ಮುಂದೆ ಬಂದು ಒಂದಿಟ್ಟು ಕಸ ಮುಸ್ರಿ ಮಾಡಿ ಹೊಕ್ಕಾಳ. ನಾವು ದೀಪ ಹಚ್ಚಿ ಕುಂತಿರ್ತೀವಿ, ನಿನ್ನ ಗಂಡ ಬರ್ತಾನ. ಆತು, ಮುಗೀತು. ಇನ್ನೆಲ್ಲಿ ಅವ ಆಕಿಗೆ ಸಿಗತಾನ? ಆಮೇಲೆ ಇವ ಹೇಳಾನಂತ ನಾನೇನು ಅಷ್ಟು ಮಬ್ ಮಾಡ್ಯಾನವ ನನ್ನ. ಈಗ ನಮಗೆ ರಮೇಶಿಂದ ಸಾಕಾಗಿಲ್ಲ, ಹಚ್ಕೊಂಡು ಹೊತ್ಕೊಂಡಂಗೈತಿ. ಈಗ ಇವ ಮಾಡಿದ್ ನೋಡಿ ನನಗೆ ಆಕಿ 12 ಅಂದಿದ್ದಕ್ಕನ ನನಗೆ ಅನುಮಾನ ಬಂತು, ಈಕಿನೇನು ಇಟ್ಕೊಳ್ಳ ಬೇಡ ಕೆಲ್ಸಕ್ಕಂತಂದು. ಮತ್ತೆ ಏನು ಮಾಡ್ಬೇಕವ, ಅನಿವಾರ್ಯ ಐತಿ. ಇಲ್ಲಿ ಯಾರು ಹಂಗೆ ಹಳ್ಳ್ಯಾಗ ಮನೆ ಕೆಲ್ಸಕ್ಕೆ ಬರೋದಿಲ್ಲ. ಮತ್ತು ಈ ಹುಡುಗಿ ಬರ್ತೀನಿ ಅಂದಿರೋದ ದೊಡ್ಡ ನಮಗೆ. ಆತೋ ನೋಡುನಂತ. ಈಗ ಒಂದು ಕೆಲಸ ಮಾಡು, ನೀನ ತಗೋ, ಆತ ಊಟ ಮಾಡಿಲ್ಲ ಈಗ. ಮತ್ತು ಆಮೇಲೆ ಬಂದು ಅದು ಇದು ಅಂತ ಹೇಳ್ತಾನ. ಅದಕ್ಕೆ ನೀನೇನು ಮಾಡು, ಈಗ ನಿಮ್ಮ ಮಾವಾಗ ಒಂದಿಟ್ಟು ಮುದ್ದೆ ಮಾಡಿ ಅತ್ತಗ ಊಟ ಮಾಡ್ಲಾತ. ಊಟ ಆದ್ಮ್ಯಾಗ ನೀನೇನು ಮಾಡು, ನೀನ ತೊಗೊಂಡೋಗಿ ನಿನ್ನ ಗಂಡಗೆ. ಹ್ಞೂ ರೀ ಅತ್ತಾರ, ಅಷ್ಟೇ ಮಾಡ್ಬಿಡ್ತೀನಿ. ಹೆಂಗೂ ಈಗ ಮನ್ಯಾಗ ಕೆಲಸ ಮಾಡಕ್ಕದಲ್ರಿ ಈಕಿ. ನಾನು ಏನು ಮಾಡ್ತೀನಿ ಅಂದ್ರೆ ಅಡಿಗೆ ಗಿಡಿಗೆ ಮಾಡ್ಕೊಂಡು ಬುತ್ತಿ ತೊಗೊಂಡು ಇವ್ರ ಮುಂದಕ್ಕೆ ಹೋದ್ಕೂಡಲೇ ನಾನು ಹೋಗ್ಬಿಡ್ತೀನಿ ರೀ ಹೊಲಕ್ಕೆ. ನೋಡೋಣ ಇವ್ರದ್ದು ಏನೇನು ಹಕ್ಕಿಗತ್ತನ್ನೋದು ಗೊತ್ತಾಗತ್ತೆ. ಮತ್ತು ತಪ್ಪು ತಿಳಿಬೇಡ್ರಿ ಅತ್ತಿಯಾರ, ಇವರು ಈಗ ರಂಗಿ ಬಂದಾಗಿದ್ದನೋ ಇವ್ರ ಮಕ್ಕದ ಹಾವ ಭಾವನ ನೋಡಿರಲ್ರಿ ಹೆಂಗೆ ಚೇಂಜ್ ಆಗೈತಿ. ನಾವು ಇವನ್ನೆಲ್ಲ ಗಮನಿಸಲ್ಲ ಅಂತ ಮಾಡ್ಯಾರ್ರಿ ನಿಮ್ಮ ಮಗ. ಅದಕ್ಕೆ ನಾನು ಒಂದಿಟ್ಟು ಕಾಯ್ತೀನಿ ರೀ ಹೋಗಿ. ಇವ್ರು ಮುಂಜಾನೆ ಇವ್ರ ಜೊತೆಗೆ ಇರ್ತೀನಿ, ಇವ್ರು ಬಂದ್ರೆ ಇವ್ರ ಜೊತೆಗೆ ಬರ್ತೀನಿ, ಹೋದ್ರೆ ಇವ್ರ ಜೊತೆಗೆ ಹೋಗ್ತೀನಿ. ಅವಾಗ ಗೊತ್ತಾಗತ್ತೆ ರೀ ಇವ್ರಿಗೆ. ಆಯ್ತು, ನಾ ಮಧ್ಯಾಹ್ನ ಪುಟ್ಟಕ್ಕನ್ನು ಕರ್ಕೊಂಬಂದು ಉಣಿಸಿ ಆಕಿನ ಮಲಗಿಸ್ತೀನಿ. ನೀವು ರಾತ್ರಿ ಕಡ್ಸೆ ಬಂದು ಆಕಿದು ಏನೇನು ಬರ್ಸೋದು ಓದ್ಸೋದು ಮಾಡಕ್ಕಂತ ಅಂತ. ಆಯ್ತು, ಈಗ ಮಾಡೋಗಿ ಮಾಡಿ ಇಟ್ಟು ನೀನು ತೊಗೊಂಡೋಗಿ ನಿನ್ನ ಗಂಡಗೆ ಬುತ್ತಿ. ಊರಿ ಅತ್ತಿಯಾರ. ರಂಗಿ 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 ನಿದ್ದಿ ಕತ್ತಿಯಲ್ಲೇ ರಂಗಿ. ಬಕ್ರ ಬಕ್ರ ತ್ವಾಟದ ಮನಿ, ಹಸಿಗೂಸಿನ ರಕ್ತ. ರೀ ರೀ, ಇದೇನಿದೆ? ಹಾಂ ಅನ್ವಲ್ರಿ, ಹ್ಞೂ ಅನ್ವಲ್ರಿ. ಹೊಲ್ದಾಗ ಅದನ ಏನ ರೀ? ಅದಿರಾ ಬುತ್ತಿ ಅಂಕರು ಒಳಗಿಟ್ಟು ಬರ್ತೀನಿ, ನೋಡೋಣ ಎಲ್ಲದಾರಿ ಇವ್ರು. ರೀ 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 ರೀ, ಗಾಡಿ ಮ್ಯಾಗ ಯಾಕೆ ನಡೆಯಕತ್ತೀರಿ? ಬಾರೇ ಬಾ. ಇದು ಇದು ನೀವಲ್ಲ? ಅಯ್ಯಪ್ಪ, ನಾನು ಇಲ್ಲಿರಲ್ಲ. ಅಯ್ಯೋ, ಯಾರಾರ ಕಾಪಾಡಿ. ಅಯ್ಯಪ್ಪ, ಬಾಗಿಲು ಮುಚ್ಕೋತು. ಅಯ್ಯೋ ಎಣ್ಣ, ಯಾರು ಅದಿರೋ ಯಪ್ಪ, ಬರ್ರೋ. ಅಯ್ಯೋ ಯಪ್ಪ ಪರಮಾತ್ಮ, ಇವ್ರ ಮೈಯಾಗ ದೆವ್ವ ಐತಂತ ನನಗೆ ಗೊತ್ತಾಗಲಿಲ್ಲ. ಯಾರಾರ ಕಾಪಾಡ್ರಿ, ಬಾಗಿಲು ತೆಗೀರಿ, ಬಾಗಿಲು ತೆಗೀರಿ, ಯಾರಾರ ಬಾಗಿಲು ತೆಗೀರಿ. ಮಾವಾರ ಮಾವಾರ. ಬಾ. ನಾವಲ್ಲ, ನಾ ಬರಲ್ಲ ಅಲ್ಲಿಗೆ, ನಾ ಬರಲ್ಲ, ನಾ ಬರಲ್ಲ. ಯಾರು ಎಳೆಯಕತ್ತೀರಿ ನನ್ನ ಬಿಡ್ರಿ. ನಾ ಬರಲ್ಲ. ಯಾರು ಎಳೆಯಕತ್ತೀರಿ? ನನ್ ಬಿಟ್ಬಿಡ್ರಿ, ನಂಗೆ ಭಾಳ ಹೆದರಿಕೆ ಆಗತೈತಿ. ಮಾವಾರ, ಯಾರ ಕಾಪಾಡ್ರಿ ನನ್ನ ಮಾವಾರ. ಮಂತ್ರವಾದಿ ಕೊಟ್ಟಿರೋ ತಾಯ್ತ. ಅಯ್ಯೋ, ನನ್ನ ತೊಳ್ಳೆ ತಾಯ್ತನ ಇಲ್ಲಲ್ಲ, ಕುತ್ಕೆಂತ ಆಯ್ತನೋ ಎಲ್ಲೊತ್ತು. ಪರಮಾತ್ಮ, ಶಿವಪ್ಪ, ಯಪ್ಪ ಪರಮಾತ್ಮ, ನನ್ನ ಹೆಂಗರ ಮಾಡಿ ಕಾಪಾಡಪ್ಪ. ಅಯ್ಯೋ ಮಾವರ, ಯಾರ ಕಾಪಾಡ್ರಿ. ಅಣ್ಣ, ಯಾರು ಇಲ್ಲ ನೀವು ಹೊಲ್ದಾಗ ಕೆಲಸ ಮಾಡೋರು.
ರಕ್ತ. ಅಮ್ಮ, ನನ್ನೇನು ಮಾಡಬೇಡ, ನನ್ನೇನು ಮಾಡಬೇಡ, ನಿನ್ ಕಾಲಿಗೆ ಬೀಳ್ತೀನಿ. ನಂಗಿಲ್ಲಿಂದ ಒಂದು ಹೆಜ್ಜೆನೂ ಕದ್ಲಕ್ಕಾಗ್ತಿಲ್ಲ. ಏನ್ ಮಾಡ್ಲಾನು?